ಹಲೋ ಎವ್ರಿವಾನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಕೆಲವೊಂದು ಪರ್ಸ್ನಲ್ ಕಾರಣದಿಂದಾಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಐ ಆಮ್ ಸೋ ಸಾರಿ ನಾನು ನಿಮ್ಮನ್ನ ಕಾಯಿಸಿದ್ದಕ್ಕೆ. ಹಾಗೆ ನಾನು ನಿನಗೆ ನೀ ಹೆನಗೆ ಕಥೆಯ ಮುಂದುವರಿದ ಭಾಗ. ಹಾಗೆ ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಳನ್ನು ಓದ ಬಯಸುವವರು ಪ್ರತಿಲಿಪಿ ಮುಖಾಂತರ ಓದ್ಬೋದು. ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 152. ಎಲ್ಲ ಅಗಸ್ತ್ಯನ ರೂಮ್ನಲ್ಲಿ ಏನು ನಡೀತಿದೆ ಎಂದು, ಅಂದರೆ ಕಾವ್ಯಮ್ಮನ ಅಗಸ್ತ್ಯ ಎಂದು ಅವರೇ ಏನೇನೋ ಮನಸ್ಸಿಗೆ ತೋಚಿದಂತೆ ಮಾತಾಡ್ಕೊಳ್ತಿದ್ರು. ಅಗಸ್ತ್ಯ ಭಗವಾನ್ ಕೂಗಿಗೆ ಕಣ್ಬಿಟ್ಟು ನೋಡಿದ್ರೆ ಭಗವಾನ್ ಕೋಪದಲ್ಲಿ ನಿಂತು ಅಗಸ್ತ್ಯ ಕಣ್ಬಿಟ್ಟಿದ್ದ ತಡ ಅವನ ಕುತ್ತಿಗೆಗೆ ಕೈ ಹಾಕಿದ. ಅಗಸ್ತ್ಯ ಹೀಗಿನ್ನೂ ನಿದ್ದೆಯಿಂದ ಎದ್ದಿದ್ದ. ಅವನು ಭಗವಾನ್ ಕೈ ಗಟ್ಟಿಯಾಗಿ ಹಿಡಿದು ಅವನ ಮುಖಾನೇ ನೋಡ್ದ. ಭಗವಾನ್, ನಾನು ನಿನಗೆ ನನ್ನ ಮಗನ ಸ್ಥಾನ ಕೊಟ್ಟಿದ್ದೆ, ಆದರೆ ನೀನು ಉಂಡ ಮನೆಗೆ ದ್ರೋಹ ಮಾಡ್ತೀಯ. ಅದ್ದೂರಿಯಾಗಿ ಮದುವೆ ಮಾಡಿಕೊಡ್ತೀನಿ ಅಂದರೂ ಬೇಡ ಅಂದು ಈಗ ನನ್ನ ಮಗಳನ್ನು ಛೆ ಎಂದು ಅಗಸ್ತ್ಯನ ಕೆನ್ನೆಗೆ ಒಂದು ಚಟಾರೆಂದು ಹೊಡೆದೇ ಬಿಟ್ಟ. ಮುಂದೆ ಅಗಸ್ತ್ಯ ಭಗವಾನ್ ಹೊಡೆತಾನ ನೋಡಿ ತನ್ನ ಮುಷ್ಟಿನ ಬಿಗಿ ಮಾಡಿದನೇ ಹೊರತು ತಿರುಗಿಸಿ ಕೈ ಮಾಡಲಿಲ್ಲ. ಬದಲಿಗೆ ಯಾಕೆ ಹೊಡೆದ್ರಿ ಅಂತ ಹೇಳಿಬಿಟ್ಟು ಹೊಡಿರಿ ಸರ್ ಎಂದ. ಭಗವಾನ್, ರಾತ್ರಿ ಏನು ಮಾಡಿದೆ ಅಂದರು. ಅಗಸ್ತ್ಯನಿಗೆ ನೆನಪಾಗಿದ್ದು ದಿಲೀಪ್ಗೆ ಹೊಡೆದಿತ್ತು. ಅಗಸ್ತ್ಯ 1 ಸೆಕೆಂಡು ಎಲ್ಲೂ ನನ್ನ ಕ್ಲೂ ಬಿಟ್ಟಿಲ್ವಲ್ಲ, ಬಟ್ ಇದು ಬೇರೆ ಮ್ಯಾಟರ್ ಅನ್ನಿಸ್ತಿದೆ ಎಂದು ಎದ್ದೇಳೋಕ್ಕೆ ಹೋಗುವ ಹುಡುಗನ ಮೈ ಮೇಲೆ ಒಂದು ಪೀಸ್ ಬಟ್ಟೆ ಬಿಟ್ಟು ಯಾವುದೇ ನೈಟ್ ಪ್ಯಾಂಟ್ ಇಲ್ಲ. ಅಗಸ್ತ್ಯ ಅದನ್ನು ನೋಡಿ ಶಾಕ್ನಲ್ಲಿ ಕಣ್ಬಿಟ್ಟು ನೋಡಿದ್ರೆ ಭಗವಾನ್ ದವಡೆ ಬಿಗಿದು ನೀನು ಎಂದು ಬೈಯೋಕೆ ಹೋಗುವ ಭಗವಾನ್, ಯಾವ ದಿನ ಮದುವೆ ಡೇಟ್ ಫಿಕ್ಸ್ ಆಗಿದೆಯೋ ಅದೇ ದಿನ ನನ್ನ ಮಗಳ ಮದುವೆ. ಇದಕ್ಕೆ ಒಪ್ಪದಿದ್ದರೆ ನಿನ್ನ ಹೆಂಡತಿ ಈ ಭೂಮಿ ಮೇಲೆ ಇರಲ್ಲ ಎಂದು ಹೆದರಿಕೆ ಹಾಕಿ ವಾರ್ನ್ ಮಾಡಿ ಅಲ್ಲಿಂದ ಹೋಗ್ತಾನೆ. ಅಗಸ್ತ್ಯನಿಗೆ ತಲೆ ಬುಡ ಏನೂ ಅರ್ಥ ಆಗಲಿಲ್ಲ. ಬಟ್ ಇಲ್ಲೇನೋ ನಡೆದಿದೆ ಎಂದು ಯೋಚಿಸ್ತಿದ್ರೆ ಅಲ್ಲಿಗೆ ಬಂದಂಥ ಭಗವಾನ್ ಕಡೆ ಹುಡುಗ, ನಮ್ಮಣ್ಣ ಅಗಸ್ತ್ಯ ನನ್ನ ಮಗ ಅಂತ ಮೆರೆಸಿದ್ದು, ಆದರೆ ಅವನು ಅವರ ಮಗಳ ಮಾನನೇ ದೋಚಿಬಿಟ್ಟ ಎಂದು ತುಟಿ ಕೊಂಗಿಸಿದ್ರೆ ಅಲ್ಲಿದ್ದ ಮನೆ ಕೆಲಸದವರೆಲ್ಲ ಒಂದು ರೀತಿ ಅಗಸ್ತ್ಯನ ಮುಖ ನೋಡಿ ಹೋಗ್ತಾರೆ. ಆದರೆ ಅಗಸ್ತ್ಯ ಯಾರ ಬಗ್ಗೆನೂ ಗಮನ ಕೊಡಲಿಲ್ಲ. ಅವನ ಕಣ್ಣು ಹುಡುಕಿದ್ದೆ ಇಂದುನ, ಬಟ್ ಅಲ್ಲಿ ಇಂದು ಇರಲಿಲ್ಲ. ಅಗಸ್ತ್ಯ ತನ್ನ ಭಾರವಾದ ತಲೆನೋವು ನೆನೆದು ಯಾಕಿಗೆ ನಿದ್ದೆ ಮಂಬ್ರು ಎಂದು ತಲೆನೋವು ಹೊತ್ತೆ ಹಿಡಿದು ಸ್ನಾನ ಮಾಡೋಕ್ಕೆ ಹೋಗುವ ಅಗಸ್ತ್ಯನಿಗೆ ಕೋಪದ ಜೊತೆಗೆ ಕೈ ಕಟ್ಟಾಕಿದ್ದ ಪರಿಸ್ಥಿತಿ. ಜೊತೆಗೆ ಇಂದು ನನ್ನ ತಪ್ಪಾಗಿ ತಿಳಿದ್ರೆ ಏನು ಮಾಡೋದು ಅನ್ನೋದೇ ಅವನಿಗೆ ದೊಡ್ಡ ಸಮಸ್ಯೆ ಆಗಿತ್ತು. ಅವತ್ತು ರೆಡಿಯಾಗಿ ಹೊರನಾಡಿದವನು ಲಾರೆನ್ಸ್ಗೆ ಕಾಲ್ ಮಾಡಿದ್ರೆ ಅವನು ಸದ್ಯಕ್ಕೆ ನಮ್ಮಿಬ್ಬರನ್ನ ಬಿಟ್ಬಿಡು ಅಗಸ್ತ್ಯ ಎಂದು ತುಸು ಕಟುವಾಗೆ ಮಾತಾಡಿ ಕಾಲ್ ಕಟ್ ಮಾಡಿದ್ದ. ಅಗಸ್ತ್ಯನಿಗೆ ತಲೆ ಬಿಸಿ ಆಯಿತು. ಇಂದು ಖಂಡಿತ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಎಂದು. ಅದೇ ಬೇಸರದಲ್ಲೇ ಅವತ್ತು ರಾತ್ರಿ ಕೂಡ ಬರಲಿಲ್ಲ ಮನೆಗೆ. ನೆಕ್ಸ್ಟ್ ಡೇ ಭಗವಾನ್ ಕಡೆ ಹುಡುಗರು ಅಗಸ್ತ್ಯನನ್ನು ಹುಡುಕಿ ಬಲವಂತವಾಗಿ ಮನೆಗೆ ಕರೆದುಕೊಂಡು ಬಂದರು. ಅಗಸ್ತ್ಯನಿಗೆ ಎಷ್ಟು ಕೋಪ ಇತ್ತು ಅಂದರೆ ಒಬ್ಬೊಬ್ಬರನ್ನು ಒಂದೇ ಸಲ ಸುಡುವ ಕೋಪ ಇತ್ತು. ಇಂದು ಮತ್ತು ಲಾರೆನ್ಸ್ ಇಬ್ಬರು ಫೋನ್ ಎತ್ತುತ್ತಿಲ್ಲ. ಇತ್ತ ಕಿಟ್ಟಿ ಏನು ಮಾಡದ ಪರಿಸ್ಥಿತಿನಲ್ಲಿ ಇದ್ದಾನೆ. ಮನೆಯಲ್ಲಿ ನೋಡಿದ್ರೆ ಇವನಿಗೆ ಆ ಕಾವ್ಯ ಜೊತೆ ಮಾತಾಡೋ ಅವಕಾಶ ಕೊಡ್ತಿಲ್ಲ. ಕಾವ್ಯನ ಶಾರದವರು ರೆಡಿ ಮಾಡಿದ್ರೆ ಭಗವಾನ್ ಕಡೆಯವರು ಅಗಸ್ತ್ಯನನ್ನು ರೆಡಿಯಾಗು ಎಂದು ಬಲವಂತವಾಗಿ ರೆಡಿ ಮಾಡಿದ್ರು. ಅಗಸ್ತ್ಯನಿಗೂ ಕಾವ್ಯನಿಗೂ ಎಂಗೇಜ್ಮೆಂಟ್ ಎಂದು. ಆದರೆ ಅಗಸ್ತ್ಯ ಕೋಪದಲ್ಲೇ ಇವಳನ್ನು ಸಾಯಿಸಿ ಆದರೂ ಇವಳಂದರೆ ನನಗೆ ಯಾವ ಫೀಲಿಂಗ್ಸ್ ಇಲ್ಲ ಅಂತ ನನ್ನ ಹಿಂದೆ ಮುಂದೆ ಪ್ರೂವ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿಕೊಂಡಿದ್ದ. ಸಂಜೆ ಎಲ್ಲರೂ ಅಗಸ್ತ್ಯ ಮತ್ತು ಕಾವ್ಯನ ಎದುರು ಬದ್ರು ನಿಲ್ಲಿಸಿದ್ರು. ಅಗಸ್ತ್ಯ ಕಾವ್ಯನ ಒಮ್ಮೆ ಕೋಪದಲ್ಲೇ ನೋಡಿದ್ರೆ ಕಾವ್ಯ ಮಾತ್ರ ಮೇಲೆ ದುಃಖದಲ್ಲಿ ಇದ್ದವಳ ಥರ ಇದ್ದರೂ ಮನದಲ್ಲೇ ತುಂಬ ಖುಷಿಯಾಗಿದ್ಲು. ಅಗಸ್ತ್ಯನಿಗೆ ಇಂದುದೇ ದೊಡ್ಡ ಚಿಂತೆ. ಅವಳನ್ನು ಒಂದು ಸಲ ನೋಡಿ ತಾನೇನು ತಪ್ಪು ಮಾಡಿಲ್ಲ ಎಂದು ಹೇಳಬೇಕು ಎಂದು ಆತುರಿತಿದ್ದ. ಭಗವಾನ್ ಇಬ್ಬರ ಮುಂದೆನೂ ರಿಂಗ್ ಹಿಡಿದು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂದ. ಅಗಸ್ತ್ಯ ಆ ರಿಂಗ್ ಮುಟ್ಟದೇ ನಿಂತಿದ್ದ. ಆದರೆ ಕಾವ್ಯ ಮಾತ್ರ ಅಗಸ್ತ್ಯನ ಬೆರಳಿಗೆ ಹಾಕುವಾಗ ಸಡನ್ ಆಗಿ ಕರೆಂಟ್ ಹೋಗಿತ್ತು. ಭಗವಾನ್ ಕಡೆ ಹುಡುಗರನ್ನು ಕರೆದು ಏನಾದು ಚೆಕ್ ಮಾಡಿ ಫಸ್ಟು ಅಂದರು. ಅಷ್ಟೊತ್ತಿಗೆ
ಹಲೋ ಎವ್ರಿವಾನ್ ಎಂದು ಒಂದು ಹೆಣ್ಣಿನ ಧ್ವನಿ ಬಂತು. ಆ ಕಡು ಕಪ್ಪು ಕತ್ತಲೆಯಲ್ಲೂ ಪ್ರತಿಧ್ವನಿಸುವ ಧ್ವನಿ ಅದು. ಎಲ್ಲರೂ ಅಲ್ಲೇ ನಿಂತರು. ಮಂದ ಬೆಳಕಲ್ಲಿ ಅಲ್ಲೇ ಇದ್ದ ದೊಡ್ಡ ದೊಡ್ಡ ಎಂಗೇಜ್ಮೆಂಟ್ ಹಾಕಿಸಿದ್ದ ಟಿವಿಗಳಲ್ಲಿ ಅಗಸ್ತ್ಯನ ದೊಡ್ಡ ಫೋಟೋದ ಮುಂದೆ ಅವರಿಗೆ ಬೆನ್ನಾಕಿ ನಿಂತಿರುವ ಹುಡುಗಿ ಚಿತ್ರ ಕಂಡಿತು. ಅಗಸ್ತ್ಯನಿಗೆ ಆ ಫೋಟೋ ಎಲ್ಲಿದೆ, ಆ ಪ್ಲೇಸ್ ಯಾವುದು ಎಂದು ತಿಳಿತು. ಜೊತೆಗೆ ಆ ಹುಡುಗಿ ನಿಂತಿರುವ ಶೇಪ್ ನೋಡೇ ಗೊತ್ತಾಯಿತು ಅದು ಹಿಂದೂ ಎಂದು. ಅಗಸ್ತ್ಯನ ತುಟಿಯಲ್ಲಿ ಹಿಂದೂ ಎಂದು ಉಸಿರಿದ್ದು ನೋಡಿ ಕಾವ್ಯ ದೆಟ್ಟಿಸಿ ನೋಡಿದ್ಲು. ಭಗವಾನ್ ಕೂಡ ಕಣ್ಣು ಸಣ್ಣ ಮಾಡಿ ನೋಡುತ್ತಿದ್ರೆ ಹಿಂದೂ ಮುಖ ತೋರಿಸ್ದೆ, ಏನು ಮಿಸ್ಟರ್ ಅಗಸ್ತ್ಯ ಅವರೇ, ಕಂಗ್ರ್ಯಾಟ್ಸ್, ನಿಮಗೆ ಮದುವೆ ಫಿಕ್ಸ್ ಆಗಿದೆಯಂತೆ. ವಾವ್, ಕಟ್ಕೊಂಡ ಹೆಂಡತಿ ಬಿಡಿಸಿ ನಿಮಗೆ ಮಗಳನ್ನು ಕೊಡ್ತಿರುವ ದ ಗ್ರೇಟ್ ಭಗವಾನ್ ಎಂದವಳು ಕೋಪದಲ್ಲಿ. ಏನು ಬಾಡಿಗೆ ಮಾವ ಎಂದವಳು ಸಣ್ಣಗ್ನಕ್ಕು. ಸಾರಿ ಸಾರಿ ಮಮ್ಮೆ, ಅದು ಎಷ್ಟೇ ಸರಿಯಾಗಿ ಹೇಳಬೇಕು ಅಂದ್ಕೊಂಡ್ರೂ ಬರೋದಿಲ್ಲ. ಯಾಕೊತ್ತಾ, ಸುಳ್ಳನ ಮನಸ್ಸು ಒಪ್ಪೋಕೆ ರೆಡಿ ಇರಲ್ಲ ಎಂದವಳು. ನಿಮಗೆ ಒಂದು ಲೈವ್ ಫಿಲಿಮ್ ತೋರಿಸ್ತೀನಿ, ಯಾರಿಗಾದರೂ ದಮ್ಮಿದ್ರೆ ನೋಡಿ ಎಂದವಳು ಸ್ಕ್ರೀನ್ ತುಂಬ ಕಾವ್ಯ ಫೋಟೋ ಜೊತೆಗೆ. ಅವತ್ತು ರಾತ್ರಿ ಕಾವ್ಯ ಮಾಡಿದ್ದಂಥ ಗನಂದಾರಿ ಕೆಲಸ ವಿಡಿಯೋ ಪ್ರಸಾರವಾಗ್ತಿತ್ತು. ಅದನ್ನು ನೋಡಿದ ಅಗಸ್ತ್ಯ ಕಣ್ಣು ಕಿರಿದಾಗಿಸಿ ಮುಷ್ಟಿನ ಬಿಗಿ ಹಿಡಿದು ಕಾವ್ಯ ಕಡೆ ಕೋಪದಲ್ಲಿ ನೋಡಿದ್ರೆ ಕಾವ್ಯ ಮಾತ್ರ ಮುಜುಗರದಲ್ಲೇ ತಲೆ ತಗ್ಸಿದ್ಲು. ಅಲ್ಲಿರುವ ದೃಶ್ಯ ನೋಡೋಕ್ಕಾಗದೆ ಹೇ ನಿಲ್ಲಿಸಿ ಎಂದರು ಜೋರಾಗಿ ಕಾವ್ಯ ಅಪ್ಪ ಜೊತೆಗೆ ಭಗವಾನ್ ಕೂಡ. ಸಡನ್ ಆಗಿ ಆ ವಿಡಿಯೋ ಹೋಗಿ ಅದೇ ಬೆನ್ನಾಕಿದ್ದ ಹುಡುಗಿ ಜೋರಾಗಿ ಒಂದು ಗ್ಲಾಸ್ನ ಬೀಸಿ ಎಸೆದು, ನಿಮ್ಮ ಮಗಳ ಅರೆ ಬೆತ್ತಲೆ ವಿಡಿಯೋ ನೋಡೋಕ್ಕೆ ಕಷ್ಟ ಆಗ್ತಿದ್ಯಾ? ವಾವ್, ಏನು ಮರ್ಯಾದಸ್ತೆ ನಿಮ್ಮ ಮಗಳಲ್ವಾ ಮಿಸ್ಟರ್ ಡೂಪ್ಲಿಕೇಟ್ ಮಾವಯ್ಯ ಎಂದವಳು. ನಿಮ್ಮ ಮನೆ ಹೆಣ್ಮಕ್ಳು ಏನು ಮಾಡ್ತಿದ್ದಾರೆ, ಯಾರ ಮುಂದೆ ಹೀಗೆ ಬಟ್ಟೆ ಬಿಚ್ಚಿ ನಿಲ್ತಾರೆ ಅನ್ನೋ ಅರಿವು ಇರದೆ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡ್ತೀರಾ, ಅದು ನನ್ನ ಗಂಡನ ಮೇಲೆ. ಏಯ್, ಅಲ್ಲಿರೋರು ಅಗಸ್ತ್ಯ, ಅವರಿದ್ದಲ್ಲೇ ಸ್ವರ್ಗ ನರಕ ಎರಡೂ ಇದೆ. ಅದನ್ನು ಪಡೆಯೋ ಯೋಗ್ಯತೆ ಎರಡೂ ಅವರ ಸುತ್ತಲಿರುವವರಿಗೆ ಇರಬೇಕು. ಛೀ, ನಿಮ್ಮ ಜನ್ಮಕ್ಕಿಷ್ಟು. ಮಗ ಅಂದರೆ ಮಾತ್ರ ಮಗ ಆಗಲ್ಲ. ನನ್ನ ಮಾವನ ಒಂದು ಕಾಲಿನ ಧೂಳಿಗೂ ಸಮ ಇಲ್ಲ ನೀನು. ನನ್ನ ಗಂಡನನ್ನು ಯೂಸ್ ಮಾಡಿಕೊಂಡು ಅವ್ರಿಗೆ ಕಂಡಲ್ಲಿ ಹೀಗೆ ಬೆತ್ತಲಾಗುವ ಹುಡುಗಿ ಕಟ್ಟಿ ತಲೆ ತೊಳ್ಕೊಳ್ಳೋ ಪ್ಲ್ಯಾನ್ ಮಾಡ್ತಿದ್ದೀರಾ? ಅದು ಈ ಮಿಸಸ್ ಅಗಸ್ತ್ಯ ಬದುಕಿರೋವ್ರಿಗೂ ಸಾಧ್ಯ ಇಲ್ಲ. ನನ್ನೇನೋ ನನ್ನ ಗಂಡನಿಂದ ದೂರ ಮಾಡಿ ಗೆದ್ದೆ ಅಂತ ಬೀಗಬೇಡ ಮಿಸ್ಟರ್ ಭಗವಾನ್. ಇನ್ನು ಈ ಮಿಸಸ್ ಅಗಸ್ತ್ಯನ ಬಗ್ಗೆ ನಿನಗೆ ಗೊತ್ತಿಲ್ಲ. ಬಟ್ಟೆನ ಅಲಂಕಾರ ಮಾಡೋ ನನಗೆ ಅದನ್ನು ವಿಕಾರ ಮಾಡೋಕ್ಕೂ ಬರುತ್ತೆ. ನನ್ನ ಗಂಡನಿಗೆ ಒಡೆಯೋ ಧೈರ್ಯ ಮಾಡಿದೆ ಅಲ್ವಾ? ಎಷ್ಟು ದಿನ ಸಾಕಿದೆ ನನ್ನ ಗಂಡನನ್ನು. ಅದೇ ನೀನು ಜನ್ಮ ಕೊಟ್ಟ ಮಗನಾಗಿದ್ದರೆ ಹೀಗೆ ಯಾರೋ ಹೇಳಿದ ಮಾತಿಗೆ ಮಗನ ಮೇಲೆ ಕೈ ಮಾಡ್ತಿದ್ದ ಅಂದರೆ? ಹಿಂದೂ ಪ್ರಶ್ನೆಗೆ ಎಲ್ಲರೂ ಮೌನ. ಹಿಂದೂ ಜೋರಾಗಿ ಒಮ್ಮೆ ಚಪ್ಪಾಳೆ ತಟ್ಟಿ, ಇಲ್ಲ, ಯಾಕಂದರೆ ಅವನು ನಿನ್ನ ರಕ್ತ. ಅದೇ ನನ್ನ ಗಂಡ ನಿನ್ನ ಸ್ವಂತ ಮಗ ಅಲ್ಲ. ಅದಕ್ಕೆ ಅವರ ಒಂದು ಮಾತನ್ನು ಕೇಳದೆ ನೀನೇ ಡಿಸೈಡ್ ಮಾಡಿದೆ ಅಲ್ವಾ? ವಾವ್ ವಾವ್ ಮಿಸ್ಟರ್ ಭಗವಾನ್, ಸೂಪರ್. ನನ್ನ ಗಂಡ ನಿಮ್ಮ ಬಗ್ಗೆ ತುಂಬ ಹೆಮ್ಮೆಯಿಂದ ಹೇಳ್ತಿದ್ರು, ಬಟ್ ಯು ಆರ್ ಅನ್ಫಿಟ್. ನಿಮಗೆ ಆ ಯೋಗ್ಯತೆ ಇಲ್ಲ. ತಪ್ಪನ್ನು ನಿಮ್ಮಲ್ಲಿಟ್ಕೊಂಡು ನನ್ನ ಗಂಡನ ಜೀವನನ ನರ್ಕ ಮಾಡೋಕ್ಕೆ ಹೊರಟಿದ್ದೀರಲ್ವಾ? ಇದಕ್ಕೆಲ್ಲ ನೀವು ಪಶ್ಚಾತ್ತಾಪ ಪಡಬೇಕು. ನನ್ನ ಗಂಡನಿಂದ ದೂರ ಮಾಡಿ ಮಜಾ ತಗೋತಿದ್ಯಲ್ವಾ ಭಗವಾನ್, ಈಗ ಖುಷಿಪಡು ಎಂದು ಜೋರಾಗಿ ಕಿರ್ಚಿದ ತಕ್ಷಣ ಅಲ್ಲೇ ಇದ್ದ ದೊಡ್ಡ ಲೈಟ್ ಜೋರಾಗಿ ನೆಲಕ್ಕೆ ಅಪ್ಪಳಿಸೋ ಮೊದಲು ಅದರ ಕೆಳಗೆ ಇದ್ದವರು ದೂರ ಸರಿದ್ರು. ಅದು ನೆಲಕ್ಕೆ ಬಿದ್ದು ಚೂರು ಆಯಿತು. ಭಗವಾನ್, ಏನು ನಡೀತಿದೆ ಇಲ್ಲಿ ಅಂದರು. ತಕ್ಷಣ ಅಲ್ಲೇ ಎದುರ ಟಿವಿಯಲ್ಲೇ ಚಿಟಿಕೆ ಹೊಡೆಯೋ ಸೌಂಡ್ ಬಂದು, ಸತ್ಯದ ಅನಾವರಣ. ಇದು ನನ್ನ ಶಾಪದ ಸಣ್ಣ ಸ್ಯಾಂಪಲ್. ಇನ್ಮುಂದೆ ನನ್ನ ಗಂಡನಿಗೆ ಹೊರಿಸಿದ್ದಂಥ ಅಪವಾದದ ಫಲ ನೀನೇ ತಿನ್ನಬೇಕು ಎಂದು. ಹಲೋ ಮಿಸ್ ಮದುವೆ ಎಣ್ಣೆ, ನಿನ್ನ ವಯ್ಯಾರ ಎಲ್ಲ ನನ್ನ ಗಂಡನ ಮುಂದೆ ತೋರಿಸಿದ್ರೆ ಇನ್ನೊಂದು ಸಲ ನಿನ್ನ ದೇಹ ಯಾರಿಗೂ ಸಿಗಬಾರ್ದು, ಹಾಗೆ ಮಾಡ್ತೀನಿ. ಮಾನ ಮರ್ಯಾದೆ ಇಲ್ದವಳೆ, ಇದೇನಾ ನಿಮ್ಮ ಮನೆಯಲ್ಲಿ ಕಲಿಸಿರೋ ಸಂಸ್ಕಾರ? ಹೋ ಸಾರಿ ಮರ್ತಿದೆ ಅಲ್ವಾ? ಈ ಡಾನ್ ಗುಂಡಗಳಿಗೆ ಮಾನ ಮರ್ಯಾದೆ ಅನ್ನೋದು ಲೆಕ್ಕಕ್ಕೆ ಇಲ್ಲ ಅಲ್ವಾ? ಊರನ್ನು ಬಿಟ್ಟು ನಿಂತವ್ರಲ್ವಾ ನೀವು ಅಂದ್ಲು. ಭಗವಾನ್ ಆ ಮಾತು ಕೇಳಿ ಕೋಪದಲ್ಲಿ ಕುದೀತಿದ್ದಾನೆ. ಅಲ್ಲಿಗೆ ಬಂದಿದ್ದ ಅವನ ಜನಗಳೇ ಅದನ್ನು ನೋಡಿ
ಭಗವಾನ್ ಮತ್ತು ಕಾವ್ಯ ಬಗ್ಗೆ ಮಾತಾಡ್ತಿದ್ರೆ ಅಗಸ್ತ್ಯನಿಗೆ ಏನು ಮಾಡೋಕೆ ಹೊರಟಿದ್ದಾಳೆ ಹುಡುಗಿ, ಯಾಕೀಗೆ ಅವನನ್ನು ರೊಚ್ಚಿಗೆ ಇಳಿಸ್ತಿದ್ದಾಳೆ ಎಂದು ಯೋಚಿಸ್ತಿದ್ರೆ ಇಂದು ಮಗ ಅಂದೆ ಅಲ್ಲ, ನಿನಗೆ ನಿಜಕ್ಕೂ ಮಗ ಅನ್ನೋದು ನಿನ್ನ ಮನಸ್ಸಲ್ಲೇ ಇದ್ದಿದ್ರೆ ನ್ಯಾಯ ನೋಡ್ತಿದ್ದೆ, ಎರಡು ಕಡೆ ವಿಷಯ ತಿಳ್ಕೊಡ್ತಿದ್ದೆ ಎಂದವಳು. ಸಾರಿ ಮಿಸ್ಟರ್ ಡೂಪ್ಲಿಕೇಟ್ ಮಾವ, ಒರಿಜಿನಲ್ಲೇ ಡೂಪ್ಲಿಕೇಟೆ, ಅದು ಇವತ್ತು ಪ್ರೂವ್ ಆಗೋಯ್ತು ಎಂದವಳು. ಹಲೋ, ಏನು ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿದ್ದೀರಾ ಎಂದು ಅಲ್ಲಿ ಅಗಸ್ತ್ಯ ಇದ್ದ ಫೋಟೋ ಕಡೆ ಕೈ ತೋರಿಸಿ, ನನ್ನ ಗಂಡ ಹೀಗೆ ಯಾರ್ಯಾರ್ದೋ ಕೈಯಲ್ಲಿ ಒದೆ ತಿಂತಿದ್ದು ಇನ್ನು ಮುಂದೆ ಗೊತ್ತಾದರೆ ನಾನೇ ಬಂದು ಕಾಲು ಮುರಿತೀನಿ. ನನ್ನ ಬಿಟ್ಟೋಗಿದ್ದು ದೊಡ್ಡದಲ್ಲ, ಅದೇಗೆ ಬದುಕ್ತೀರಾ ಅನ್ನೋದು ದೊಡ್ಡದು. ಡಬ್ಬ ಡಾನ್ ಅವಳಿಗೆ ನಾಲ್ಕು ಬಾರಿಸಿ ವಿಷಾನ ಕಗ್ಸೋದು ಬಿಟ್ಟು ಕುಡ್ಕೊಂಡು ಎಲ್ಲೋ ಒಂದು ಕಡೆ ಕೂರೋದಲ್ಲ ಎಂದು ಬೈದು, ಈಗ ಸತ್ಯ ಗೊತ್ತಾಯಿತು ಅಲ್ವಾ, ನಿಮಗೆ ಸ್ವಂತದವ್ರು ಯಾರು, ಈ ಥರ ನಾಟಕ ಮಾಡುವವ್ರು ಯಾರು ಅನ್ನೋದು ಗೊತ್ತಾಯ್ತಲ್ಲ, ಈಗಲಾದರೂ ಮರ್ಯಾದೆಯಿಂದ ಇಲ್ಲಿಗೆ ಬನ್ನಿ ಎಂದು ಈಗಲೂ ನಿಮಗಾಗಿ ನಿಮ್ಮ ದಾರಿಗಾಗಿ ಕಾಯ್ತಿದ್ದೀನಿ ಎಂದವಳ ವಿಡಿಯೋ ಆಫ್ ಆಗ್ತಿದ್ದಂತೆ ಅಲ್ಲಿ ಭಗವಾನ್ ಫ್ಯಾಮಿಲಿ ದೊಡ್ಡ ಫೋಟೋ ಜೋರಾಗಿ ಹೊಡೆದು ಚಿತ್ರವಾಗಿತ್ತು. ಭಗವಾನ್ ಮನೆಯವರೆಲ್ಲ ಫುಲ್ ಶಾಕ್ ಆದರು. ಇಂದು ಮಾತು, ಅವಳ ಪ್ರಶ್ನೆ ನಿಜಕ್ಕೂ ಸರಿಯಾಗೇ ಇತ್ತು. ಮಿಸಸ್ ಅಗಸ್ತ್ಯ ಪಟೇಲ್ ಈಗ ಡೈರೆಕ್ಟಾಗಿ ಭಗವಾನ್ನ ಕೆಣಕಿದ್ದಾಳೆ. ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ ಏನು ನಡೆಯುತ್ತೆ ಅಂತ. ಹಾಗೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.